ಇವತ್ತು 4 ಪಾರ್ಸಲ್ ಬರ್ತಾ ಇದ್ದಾವೆ. ಒಂದು 650 ಒಂದು 600 1200 ಇದೊಂದು 400 3200 3200 ರೂಪಾಯಿ 3200 ರೂಪಾಯಿ ಬೇಕು ಇವಾಗ ದುಡ್ಡು. 3200 ರೂಪಾಯಿ ಇವಾಗ ದುಡ್ಡು ಇಲ್ವಲ್ಲ, ಹೆಂಗೆ ಮಾಡೋಣ? ಆರ್ಡರ್ ಮಾಡೋದೇನೋ ಮಾಡಿಬಿಟ್ಟೆ, ಆದರೆ ನನ್ನ ಹತ್ರ ಇವಾಗ ದುಡ್ಡಿಲ್ಲ. ಏನು ಮಾಡೋಣ ಇವಾಗ ದುಡ್ಡು ಹೆಂಗೆ ಹೊಂದ್ಸೋಣ? ಎಲ್ಲಿ ಇಸ್ಕೊಂಬರೋಣ? ಭಾಗ್ಯ ಅಂಟಿದ್ದಾಗಲೇ 5,000 ಇಸ್ಕೊಂಬಂದಿದ್ದೀನಿ. ಹೆಂಗೆ ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ ಹೋಗತ್ಲಾಗಿ. ಕ್ಯಾನ್ಸಲ್ ಮಾಡೋಣ ಅಂದರೆ ಸುಮ್ಮನೆ ಕಾಲ್ ಬರ್ತಿದ್ದಂಗೆ ಕ್ಯಾನ್ಸಲ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಯಾಕಂದರೆ ತುಂಬ ಇಷ್ಟಪಟ್ಟು ಚೆನ್ನಾಗಿರೋದವು ಅಂತ ಹೇಳಿ ಬುಕ್ ಮಾಡಿರೋದು. ಡ್ರೆಸ್ಸು, ಸೀರೆ, ಚಪ್ಪಲಿ, ಮೇಕಪ್ ಸೆಟ್ಗಳು ಎಲ್ಲ ನನಗೆ ಬೇಕಾಗಿರೋದೆಲ್ಲ ಬುಕ್ ಮಾಡಿದ್ದೀನಿ. ಆದರೆ ಒಂಥರ ಏನೇ ಅಂದ್ರೂ ಇವಾಗ ಹಿಂಗೆ ಮಾಡೋಣ? ಕ್ಯಾನ್ಸಲ್ ಮಾಡೋಕ್ಕೂ ಇಷ್ಟ ಇಲ್ಲ, ದುಡ್ಡು ಬೇರೆ ಇಲ್ಲ, ತಗೊಳ್ದೆ ಇರೋಕ್ಕಂತೂ ಆಗ್ತಾಯಿಲ್ಲ, ಕ್ಯಾನ್ಸಲ್ ಮಾಡೋಕ್ಕೂ ಆಗ್ತಾಯಿಲ್ಲ. ಏನು ಮಾಡೋಣ? ಏನಾದರೂ ಒಂದು ಒಳ್ಳೆ ಐಡಿಯಾ ಮಾಡಬೇಕಲ್ಲ. ಏನು ಮಾಡೋಣ? ಸುಮ್ಮನೆ ಬುಕ್ಕಿಂಗ್ ಮಾಡಿಬಿಡ್ತೀನಿ, ಆದರೆ ಬಂದಾಗ ದುಡ್ಡು ಅನ್ಸೋದೇ ಕಷ್ಟ. ನೋಡ್ತಾ ಇರ್ಬೇಕಾರೇನೋ ಎಲ್ಲ ಆರ್ಡ್ರ್ ಮಾಡೋಣ, ಇದು ಚೆನ್ನಾಗೈತೆ ಅನ್ನಿಸ್ತಾ ಇರುತ್ತೆ. ಶಿವಾನಿ ಬರ್ತಾಳೇನೋ, ಶಿವಾನಿ ತಾಗೇನೋ ಐತೇನೋ ಕೇಳ್ತೀನಿ. ಬರ್ತೀನಿ ಅಂದ್ಲು, ಆಮೇಲೆ ಬರ್ತೀನಿ ನಡಿ ಮನೆ ತಾಗೆ ಇರು ಬರ್ತೀನಿ ಅಂತ ಅಂದ್ಲು. ಬರ್ಬೋದೇನೋ, ಬಂದಾಗ ಕೇಳಿ ಇಸ್ಕೊಂತೀನಿ ಅವಳ್ತಾಗಿ. ಭೀಮನ್ ಕೇಳಿದ್ರೆ ಹಂಗೇನೆ ನಾ ಹೇಳ್ದಂಗೆ ಆಡ್ತಾನೆ. ಅಷ್ಟು ಇಷ್ಟ ಆಡಲ್ಲ. ಏನು ಮಾಡೋಣಪ್ಪ ಇವಾಗ? ಏನು ಮಾಡೋಣ ಅನ್ನಿಸ್ತೈತೆ ಹೋಗತ್ತ ನನಗಂತೂ. ಬುಕ್ ಮಾಡೋದೇನೋ ಮಾಡಿಬಿಟ್ಟಿದ್ದೀನಿ. ಇವಾಗ ಇವ್ನು ಹೆಂಗೆ ಡೆಲಿವರಿ ತಗೊಳ್ಳೋದು ದುಡ್ಡು ಕೊಟ್ಟು ಅಂತ ನೋಡ್ತೀನಿ. ಅಕೌಂಟಲ್ಲಿ ಏನಾದರೂ ಐತೇನೋ? ಜೀರೋ ಅಕೌಂಟು ಎಲ್ಲ ಫೋನ್ಪೇ ಮಾಡಿಬಿಟ್ಟಿದ್ದೀನಿ. ನನಗೆ ಈ ಫೋನ್ ಇಟ್ಕೊಂಬದೇ ಅಲ್ಲ ಅನಿಸುತ್ತೆ. ಫೋನ್ನ ನೋಡಿಬಿಟ್ರೆ ಎಲ್ಲ ಆರ್ಡ್ರ್ ಮಾಡಿ ತಗೊಂಬನ ಅನಿಸುತ್ತೆ. ಏನು ಮಾಡೋಣ? ವೈಷ್ಣಮ್ಮ, ಓ ಬಾ ಭಾಗ್ಯಂಟಿ, ಬಾ ಕುತ್ಕೋ ಬಾ. ನಾನು ಯಾರೋ ಬಂದ್ರಲ್ಲ ಅಂತ ಅಂದ್ಕೊಂಡೆ. ನಾನು ಫೋನ್ನಾಗೇನೋ ನೋಡ್ತಾ ಇದ್ನ, ಅದಕ್ಕೆ ಅಯ್ಯೋ ಯಾರೋ ಬಂದ್ರೇನಪ್ಪ ಅಂದ್ಕೊಬಿಟ್ಟೆ. ಸಡನ್ನಾಗಿ ನೀನು ವೈಷ್ಣವ್ ಅಂದಲ್ಲ, ಅದಕ್ಕೆ ಬಾ ಆಂಟಿ ಕುತ್ಕೋ ಬಾ. ದುಡ್ಡ ನೀನು ಶುಕ್ರವಾರಲೇ ಕೊಡ್ತೀನಿ ಅಂದಿದ್ದೆ, ಶನಿವಾರ ಆಯ್ತು, ಇವತ್ತು ಹಳೆ ಭಾನುವಾರ. ಕೊಡು ಇವತ್ತ, ನಾನು ಏಟಿರುತ್ತೆ ಆಟ್ ಕೊಡು. ನಿನ್ನ ಕೈಯಾಗೆ ಏಟೈದು 1,000 ರೂಪಾಯಿ ಇದ್ರೆ 1,000 ರೂಪಾಯಿನೇ ಕೊಡು. 5,000ನ 5 ದಿನ ಕೊಟ್ಟು ತೀರಿಸ್ಮಂತೆ. 5 ಸತಿ ಕೊಟ್ಟು ತೀರಿಸ್ಮಂತೆ. ನನಗೆ ಯಾತ್ಕ ಬೇಕು, ನಾನು ಅವತ್ತು ಇಕ್ಕೊಂಡಿದ್ದೆ ಬಿಡತ್ತ, ಕೊಡ್ತೀಯ ಅಂತ ಕೊಟ್ಟೆ. ನೀನು ಹಿಂಗೆ ಮಾಡಬೇಡ, ಕೊಡು. ಆಂಟಿ ಇಲ್ಲೋಡಿಲಿ, ನಾನಿದ್ರೆ ಮಾತ್ರ ಎಣಿಸ್ಕೊಂಬಲ್ಲ. ನನಗೊಬ್ರಿಗೆ ಕೊಡೋದಿದ್ರೆ ನನಗೆ ಮನಸ್ಸೇ ತಡೆಯಲ್ಲ, ಕೊಡಬೇಕು ಅಂತಲೇ ನನಗೂ ಇರೋದು. ಆದರೆ ಏನು ಮಾಡೋದು, ದುಡ್ಡಿಲ್ಲಿದೆ. ಇವತ್ತು ನೋಡಿ 3,200 ರೂಪಾಯಿ ಬೇಕು. ಇವತ್ತು ಬುಕ್ ಮಾಡಿದವು, ಇವತ್ತು ಬರ್ತಾ ಇದ್ದಾವೆ. 3,200 ರೂಪಾಯಿ ಆಗುತ್ತೆ. ಅದಕ್ಕೇ ದುಡ್ಡು ಬೇರೆ ಇಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೆ. ಅದ್ರ ಜೊತೆಗೆ ಇನ್ನೊಂದು 5,000 ಇದ್ರೆ ಕೊಡ್ತೀನಿ, ಒಂದು 10,000ನ. ಇನ್ನೊಂದು 5,000 ಕೊಡ ಆಂಟಿ. ನಾನು ತೆಗಿದಿದ್ದು ನಾನು ಯಾಕೆ ನೀನು ಕೇಳ್ತಿದ್ದೆ ಅದನ್ನ ವಾಪಸ್ ಕೊಡು ಅಂತ? ಕೇಳ್ತಾನೆ ಇರಲಿಲ್ಲ. ನನಗೆ ಎಮರ್ಜೆನ್ಸಿ ಕಣಮ್ಮ. ನಾನು ಎಲ್ಲ ಇಕ್ಕೇನಿದ್ದೆ, ಬಿಡು ಕೊಡ್ತೀಯ ಅಂತ ಕೊಟ್ಟೆ. ಬಿಡತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ, ಅಕ್ಕಪಕ್ಕದಾಗಿದ್ಮೇಲೆ ಆಗಬೇಕು ಅಂತ ಹೇಳಿ ಕೊಟ್ಟರೆ ನೀನು ಶುಕ್ರವಾರ ಕೊಡ್ತೀನಿ ಅಂದೆ. ಅವತ್ತು ನೋಡಿದ್ರೆ ಗುರುವಾರದಿಂದ ಕೊಡ್ತೀನಿ ಅಂದೆ. ಗುರುವಾರಲೂ ಕೊಡಲಿಲ್ಲ, ಶುಕ್ರವಾರ ಕೊಡ್ತೀನಿ ಅಂದು ಶುಕ್ರವಾರಲೂ ಇಲ್ಲ. ತಾಳು ಭಾನುವಾರ, ಇವತ್ತ ನಾನು ಕೊಡು. ಇವಾಗ ಬ್ಯಾಂಕಿಗೆ ಹೋಗ್ಬೇಕಂಟಿ, ಅದು ಭಾನುವಾರ ರಜೆ ಅಲ್ಲ, ನಾಳೆ ಕೊಡ್ತೀನಿ ಹೇಳು. ಅಕೌಂಟಲ್ಲಿ ಯಾವುದೋ ಬರುತ್ತೆ. ಇವತ್ತು ಸಂಜೆ ಒಳಗಡೆ ಯಾರೋ ದುಡ್ಡು ಹಾಕ್ಬೇಕು, ಒಂದು 10,000 ಹಾಕ್ತಾರೆ. ನಿನ್ಗೊಂದು 5,000 ಬಿಡಿಸ್ಕೊಡ್ತೀನಿ ಹೇಳು. ಬಿಡಿಸ್ಕೊಡ್ತೀನಿ ಹೇಳಿ, ಇಲ್ಲ ಅಂಬಲ್ಲ. ನಾಳೆಗೆ ತಪ್ಪಿರ್ ಮಾಡ್ದು ಕೊಟ್ಬಿಡ್ತೀನಿ. ನಿನ್ನ ದುಡ್ಡೇನು ಇದು ಮಾಡಲ್ಲ. ಇನ್ನೊಂದು 5,000 ಇದ್ರೆ ಕೊಡ ಆಂಟಿ. 3,200 ರೂಪಾಯಿ ಬೇಕಿವತ್ತು ಅಂತ. ಒಂದು 200 ರೂಪಾಯಿ ಐತೆ, ಒಂದು 3,000 ಇದ್ರೆ ಕೊಡು. 8,000 ರೂಪಾಯಿ ದುಡ್ಡು ಕೊಡ್ತೀನಿ. ನನಗೆ ಹಿಂಗೆ ಮನೆಗೆಲ್ಲ ಬೇಕಾಗಿರೋದೆಲ್ಲ ಬುಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಡ್ರೆಸ್ಸು, ಸೀರೆ, ಅದು ಇದು ಅಂತ. ನಾನು ದುಡ್ಡಿಲ್ಲ ಅಂದಮೇಲೆ ಯಾಕೆ ಬುಕ್ ಮಾಡ್ಕೋಬೇಕು? ದುಡ್ಡಿಲ್ಲ ಅಂದಮೇಲೆ ಮಾಡ್ಕೋಬಾರ್ದಮ್ಮ. ಸುಮ್ಮನೆ ನೋಡಿ ಸುಮ್ಮನೆ ಬುಕ್ ಮಾಡಿ ತೋರಿಸ್ಕೊಂತೀಯ. ಬುಕ್ ಮಾಡಿ ಇದು ಮಾಡಿ ಆ ಹುಡುಗನ್ನ ನೀನು ಅಮ್ಮಕ್ಬಿಡ್ತೀಯಮ್ಮ. ಬೇಡ, ದುಡ್ಡಿಲ್ಲ ಅಂದಮೇಲೆ ಬುಕ್ ಮಾಡಬೇಡ. ನೀನು ನಿಮ್ಮ ಅತ್ತೆ ನಿಮ್ಮ ಅಣ್ಣ ಯಾರೆದ್ರಿಗೆಲ್ಲ ಹೆಂಗಿರಬೇಕು ಮತ್ತೆ ನಾನು ಅವ್ರ ಎದುರಿಗೆಲ್ಲ ಹೆಂಗಿರಬೇಕು, ಎಂತೆಂಥ ಡ್ರೆಸ್ಸು, ಸೀರೆ ಹಿಂಗೆ ಹಾಕ್ಯಾನ ಹಿಂಗೆ ಇದ್ದಾಳಪ್ಪ ಅಂತೇಳಿ ನಾನು ನೋಡಿ ಅವರೆಲ್ಲನ ಮುರ್ಕೋಬೇಕು. ಅದಕ್ಕೆ ಕಾಣಂಟಿ ಒಳ್ಳೊಳ್ಳೆವೆಲ್ಲ ಬುಕ್ ಮಾಡಿ ತರಿಸ್ಕೊಂತ ಇರೋದು. ನಾನು ನೋಡು ಒಟ್ಟೂರು ಕಂಬ್ಲಿ ಅವರು ಅಂತ. ನಾನು ನೋಡಿದ್ರೆ ಅವ್ರಿಗೆ ಆಗಲ್ಲ. ಅದಕ್ಕೇನೆ ನಾನು ನೋಡಿ ಅವರು ಒಟ್ಟುರ್ಕೋಬೇಕು, ಹಂಗಿರ್ಬೇಕು ಅಂತಲೇ ನನಗೆ ಬೇಕಾಗಿರೋದು. ಅದಕ್ಕೆ ಮತ್ತೆ ದಿನ ಹೊಸ ಡ್ರೆಸ್ಗಳು, ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋ ಸತಿಗೆಲ್ಲ ಹೊಸ ಡ್ರೆಸ್ಸು, ಸೀರೆಗಳು, ಮೇಕಪ್ ಸೆಟ್ಗಳು, ಕಿವಿಗಳು, ಓಲೆ, ಬಳೆ ಏನು ಬೇಕಂಟಿ ಎಲ್ಲ ಬುಕ್ ಮಾಡಿ ಏನು ಯಾರನ್ನೇನು ಕೇಳೋ ಅಂಥದ್ದೇನಿಲ್ಲ. ಬುಕ್ ಮಾಡಿ ಸಾಕು, ಮನೆ ಬಾಗಿಲಿಗೆ ಬರ್ತಾವೆ. ಆದ್ರೆ ದುಡ್ಡು ಕೊಡ್ಬೇಕಲ್ಲ. ಬುಕ್ ಮಾಡಿದಕ್ಕೆ ಏನು ಬರ್ತಾವೆ, ದುಡ್ಡು ಬೇಕಲ್ಲಮ್ಮ.
ಮಾಡ್ದಕ್ಕೆ ಬೋತಾವೆ ಏನು ಅವನೇನು ಅಂತೀಯ ಅದು ದುಡ್ಡು ಕೊಡ್ಬೇಕಲ್ಲ, ದುಡ್ಡು ಕೊಡ್ದಲ್ಲೇ ಕೊಟ್ಟು ಹೋಗ್ತಾರ ಅವರು. ದುಡ್ಡೇನು ಹೆಂಗೆ ಹೊಂದಿಸ್ಕೋಬೋದು ಹೇಳು. ಅಂಗಡಿಯಾಗ ಹೋಗಿ ತಗೊಂಬತ್ತೀವಿ ಅಂದರೆ ಜಾಸ್ತಿ ರೇಟು. ಸುಮ್ಮನೆ ನಿನ್ಗೆ ಏನು ಬೇಕಾದ್ರೂ ಬುಕ್ ಮಾಡಿ ತಗೊಳ್ಳೆ. ಯಾರೇನು ಕಂಡ್ರೆ ಏನಂತೆ. ನೀನು ಬುಕ್ ಮಾಡೋದು ಕರ್ದೆ ಒಟ್ಟೂರ್ಕಂಬ್ತಾರೆ ಕಣೆ ಮತ್ತೇನು ಸ್ನೇಹ. ಅದೇ ಮತ್ತೆ ಇವತ್ತು ನಾನು 3200 ರೂಪಾಯಿ ಕಟ್ಟಿ ಇವತ್ತೇನ ನಾನು ಡೆಲಿವರಿ ತಗೋಬಿಟ್ರೆ ನಮ್ಮ ಅತ್ತೆ ಅಂತ ನೇಣು ಹಾಕಂತಾಳೆ ಹೋಗಿ ಕರೆಂಟಿ ಕಂಬಕ್ಕೆ ಹೋಗ್ತಾಳ ಮತ್ತೆ. ನಮ್ಮ ಅತ್ತೆ ನುಗ್ಗೆ ಗಿಡಕ್ಕೆ ನೇಣು ಹಾಕಂತಾಳೆ. ನುಗ್ಗೆ ಗಿಡಕ್ಕೆ ನೇಣು ಹಾಕಂತಾಳೆ ನಿಮ್ಮತ್ತೆ. ನುಗ್ಗೆ ಗಿಡಕ್ಕನ ಹಾಕ್ಯಂಬ್ತಾಳೋ, ಬೇವಿನ ಗಿಡಕ್ಕನ ಹಾಕ್ಯಂಬ್ತಾಳೋ, ಈ ಗಿಡಕ್ಕನ ಹಾಕ್ಯಂಬ್ಲಿ. ಒಟ್ನಲ್ಲಿ ಹಂಗೆ ನಮ್ಮ ಅತ್ತೆ. ಅಯ್ಯೋ ಅವಳನ್ನೇನು ಹೇಳ್ತಿತ್ತಾಗ, ಅವಳದು ಒಂದು ಬಾಳೆ. ಒಂದು ಒಳ್ಳೆ ಬಟ್ಟೆ ಇಕ್ಕಮಲ್ಲ, ಒಳ್ಳೇದು ಇದು ಮಾಡಲ್ಲ, ಬರೀ ಹೊಸ ಕಾಯೋದು ಹೊಸ ಇದು ಮಾಡೋದೇ ಆಗುತ್ತೆ. ನಾವೇನಿಲ್ಲಪ್ಪ ಮೈ ನೋಯಿಸ್ಕೆಂಬಂಗೆ ಆರಾಮ ನಮಗೆ ಬೇಕಾದವೆಲ್ಲ ಬುಕ್ ಮಾಡಿ ತಗೊಂಬೋದು ಇಕ್ಕೆಂಬೋದು. ಬಿಡು, ಇವತ್ತೇ ಇರ್ತೀವೋ ಇವತ್ತೇ ಸಾಯ್ತೀವೋ ನಾಳೆಗೆ ಸಾಯ್ತೀವೋ ಯಾರು ಕಂಡವ್ರೆ. ಇರೋವರೆಗೂ ನಾವೇನು ಹ್ಯಾಪಿಯಾಗಿರ್ತೀವಿ ಭಾಗ್ಯಂಟಿ. ಸಾಲ ಮಾಡಿ ಅದು ತುಪ್ಪ ತಿನ್ನೋಮಗೆ ಸಾಲ ಮಾಡಿ ಆದರೆ ನಾನು ಆನ್ಲೈನ್ ಬುಕ್ಕಿಂಗ್ ಮಾಡ್ತೀನಿ. ಸಾಲ ಮಾಡ್ಕೊಂಡ್ರೆ ಬೋಲ್ಬಿಗಿ ಅಂದರೆ ತೀರ್ಸೋದು ಬೋಲ್ ಕಷ್ಟ. ಸಾಲ ಮಾಡಿ ಇವಾಗಿನ ಕಾಲದಾಗೆ ತೀರ್ಸೋದು ಬೋಲ್ ಕಷ್ಟ ಕಣಮ್ಮ. ಹೆಂಗ ಸೇರುತ್ತೆ. ನನ್ನ ಗಂಡ ಏನೆಲ್ಲ ದುಡಿತಾರೆ, ದುಡ್ಕೊಂಬತ್ತಾರೆ. ನನ್ನ ಗಂಡ ದುಡಿಯೋದೆಲ್ಲ ನಾನು ಬುಕ್ ಮಾಡೋದಕ್ಕೆ ಆಗಲ್ಲ ಬಿಡ್ಬಾಗ್ಯಂಟಿ. ಅದಕ್ಕೆ ನೀನು ಯೋಚನೆ ಇಲ್ಲ ಬಿಡು, ನಾವೇನು ಯೋಚನೆ ಮಾಡಲ್ಲ. ನಮ್ಮಪ್ಪಯ್ಯ, ನಮ್ಮ ಅಣ್ಣಯ್ಯ, ನಮ್ಮ ಅತ್ತಿಗೆರು ಅವ್ರದ್ದೊಂದು ಬಾಳ ಏನಿದ್ರೆ ಏನಕ್ಕೆ ಬಂದಂಗೆ. ಅವರು ಹಂಗೆ ಏನಾದರೂ ಒಂದು ಬುಕ್ ಮಾಡಿ ತರಿಸ್ಕೊಂಬನ, ಮನೆಗೇನಾದರೂ ಒಂದು ಚೆನ್ನಾಗಿರೋದೆಲ್ಲ ಚೆನ್ನಾಗಿ ಮಾಡ್ಕೊಂಬನ. ನಾನೇನು ಹಂಗಲ್ಲಪ್ಪ. ಇದನ್ನ ಒಂಥರ ಡ್ರೆಸ್ ನೋಡಿದ್ದೀನಿ, ಇವಾಗ ನೋಡ್ತೀನಿ ತಡಿ. ಇವಾಗ ಇದನ್ನು ನೋಡಿದ್ದೀನಿ ಅಂದರೆ ಅದನ್ನು ಬುಕ್ ಮಾಡಿಬಿಡೋದೆ. ನನಗೆ ಬುಕ್ ಮಾಡೋ ತಕ್ಕ ಸಮಾಧಾನ ಇರಲ್ಲ ನನಗೆ. ಇದನ್ನು ನೋಡ್ತೀನ, ಡ್ರೆಸ್ ಇದು ಇಷ್ಟ ಆಗುತ್ತಾ ಮಾಡಿಬಿಡೋದೆ. ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ. ನಾವೇನು ದುಡ್ಡಿನ ಬಗ್ಗೆ ಯೋಚನೆ ಮಾಡಲ್ಲ, ಏನಿಲ್ಲ. ಆರ್ಡ್ರ್ ಕನ್ಫರ್ಮ್ ಮಾಡಿಬಿಡೋದೆ. ಬುಕ್ ಮಾಡಿಬಿಡೋದೆ. ಎಲ್ಲ ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು, ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟು ಇದು ಬೇಕಂದ್ರೆ ಅದನ್ನು ಬುಕ್ ಮಾಡಿಬಿಡ್ತೀನಿ ನಾನು ಹಂಗೆ. ನಾನೇನು ಯಾರಿಗೇನು ಇದು ಮಾಡ್ಕೊಂಬಕ್ಕೆ ಹೋಗಲ್ಲ. ಬೇಕಂದ್ರೆ ತಗೋಬೇಕು ಹಂಗೆ. ನಂದು ಆ ಥರ ಐಡಿಯಾ ಭಾಗ್ಯಂಟಿ. ಹೌದೇನು ಬಿಡತ್ತ. ಸುಮ್ಮನೆ ಯಾಕೆ ಸಿಟ್ನಾಗ ಬುಕ್ ಮಾಡಿ ಇರ್ತೀಯ. ಸಿಟ್ನಾಗೆಲ್ಲ ನಾವು ಬುಕ್ ಮಾಡಕ್ಕೆ ಹೋಗ್ಬೇಡ. ಅವಳು ಹಂಗೆ ಮತ್ತೆ ಏನು ಅನ್ಕೊಂಡಿದ್ಯಾ ಭಾಗ್ಯಂಟಿ. ಅವಳು ಹಂಗೆ ಮತ್ತೆ ಒಂದು ಸತಿ ಅವಳು ಬುಕ್ ಮಾಡ್ಬೇಕಂತ ನಿರ್ಧಾರ ಮಾಡಿದ್ಮೇಲೆ ಮಾಡಿಬಿಡ್ತಾಳೆ ಅವಳು ಹಂಗೆ. ಬುಕ್ ಮಾಡು. ಇನ್ನೂ ಏನೇನು ಬೇಕು ನೋಡಿ ಭಾಗ್ಯಂಟಿಗೆ ತೋರಿಸು. ಅವ್ರಿಗೆಲ್ಲ ನೋಡಿಲ್ಲ, ಅವರೆಲ್ಲನ ತೋರಿಸು. ನೋಡಿದ್ದೀನಮ್ಮ. ನಾನು ಬುಕ್ ಮಾಡಿದ ಸೆನಕಿರಲ್ಲ ಹೇಳು. ಅಲ್ಲಿ ಮೊಬೈಲ ನೋಡಿದಾಗ ಮಾತ್ರ ಹಂಗೆ ಹೆಂಗೆ ಕಂಬ್ತಾವೆ. ಆಮೇಲೆ ಬಂದ ಬಡ ಸೆನಕಿರಲ್ಲ. ಬಟ್ಟೆ ಆಗಲಿ, ಯಾಕನಾಗಲಿ, ಸೀರೆಗಳಾಗಲಿ ಎಮ್ಗಳು ಹಂಗೆ ಉಡ್ಕೊಂಡು ಎಂಥ ಸೆನಕ್ ನಿಂತ್ಕೊಂಡಿರ್ತಾರೆ. ಎಂಥ ಸೆನಕ್ ಕಮ್ಮತ್ತದ್ರ ಸೀರೆ. ಆಮೇಲೆ ಮನೆ ಬಾಕ್ಲಿಗೆ ಬಂದಾಗ ನೋಡಿದಾಗ ಅದನ್ನಾಗೆಲ್ಲ ಒಳಿಸಿ ನೋಡಿದಾಗ ಬಟ್ಟೆ ಬೋಲ್ ಸೆನಕಿರಲ್ಲ. ಒಂದೊಂದ್ಸತಿ ಬುಕ್ ಮಾಡಿದಾಗ ಹಳೆ ಬಟ್ಟೆ ಅವು ಇವು ಬತ್ತಾವೆ. ನಾವು ಬುಕ್ ಮಾಡೋದೇ ಒಂದು ಬರೋದೇ ಒಂದು ಅಂತ ನನಗೂ ಗೊತ್ತು. ನಾನು ಎಲ್ಲ ನೋಡಿ ನಮ್ಮ ಮಸ್ತ ಬುಕ್ ಮಾಡ್ತಾರೆ ನಮ್ಮೂರಾಗೇನು. ಇವಾಗೇನು ಬಿಲ್ಲಿಂಗಣ್ಣನ ಮಗಳು, ಮಾಲಿಂಗಪ್ಪನ ಮಗಳು ಎಲ್ಲ ಮಸ್ತ ಬುಕ್ ಮಾಡ್ತಾರೆ ಈಗೇನು. ನೀನು ಹಬ್ಬಳ ಎಲ್ಲ ಮಸ್ತ ಮಾಡ್ತಾರೆ ಕಣಮ್ಮ. ನನ್ನಂಗೆ ಯಾರು ಮಾಡಲ್ಲ. ನಾನು ನಂಬರ್ 1 ಬುಕ್ ಮಾಡೋದ್ರಾಗೆ. ನಂತರ ಯಾರು ಮಾಡಲ್ಲ ಬಿಡು ಭಾಗ್ಯಂಟಿ. ನಂತರ ಬುಕ್ಕಿಂಗ್ ಯಾರೂ ಮಾಡೋದಿಲ್ಲ. ನಾನೇ ಸಖತ್ ಮಾಡೋದು. ನಾನೇ ಈಗ ನೀನು ಇಡೀ ಊರಾಗ ನಾನೇ ನಂಬರ್ 1 ಅಂತ ಹೇಳ್ಬೋದು. ನಂತರ ಯಾರು ಬುಕ್ ಮಾಡಲ್ಲ. ಅವ್ರು ಡೆಲಿವರಿ ಬಾಯ್ಗೆ ಬೇಕಾದ್ರೆ ಕೇಳು, ತಗೊಂಬರ್ತಾರಲ್ಲ ಡೆಲಿವರಿ ಬಾಯ್ಗೆ, ಅವ್ರನ್ನ ಕೇಳು ಈ ಊರಾಗ ಜಾಸ್ತಿ ಬುಕ್ ಮಾಡೋದು ಯಾರು ಅಂತ ಹೇಳಿ ಕೇಳು. ಆಮೇಲೆ ಹೇಳ್ತಾರೆ ಅವರು ಡೆಲಿವರಿ ಬಾಯ್. ಈ ವೈಷ್ಣುವೇ ಜಾಸ್ತಿ ಬುಕ್ ಮಾಡೋದು, ಆನ್ಲೈನ್ ಬುಕ್ಕಿಂಗ್ ಮಾಡೋದು ಈ ಹುಡುಗಿನೇ ಜಾಸ್ತಿ ಅಂತ ಹೇಳಿ ಹೇಳ್ತಾರೆ ಅವರು. ಅದೇ ಮತ್ತೆ ನಾನು ಹಂಗೆ ಅನ್ಕೊಂಡಪ್ಪ. ಇಡೀ ಊರಾಗೆ ನಮ್ಮ ವೈಷ್ಣು ಬಿಟ್ಟರೆ ಇನ್ಯಾರು ಅಷ್ಟೊಂದು ಬುಕ್ಕಿಂಗ್ ಮಾಡಲ್ಲ ಅಂತ ನಾನು ಹಂಗೆ ಅಂದ್ಕೊಂಡಿರೋದು. ಕೈಯ ದುಡ್ಡಿಲ್ಲ ಅಂದ್ರೂ ಆನ್ಲೈನ್ ಬುಕ್ಕಿಂಗ್ ಇಳಿದು ಸಾಲ ಮಾಡ್ಯಾಗಲಿ ಹೇಳಿ ತುಪ್ಪ ತಿನ್ನೋಮ್ಮಂಗೆ ಸಾಲ ಮಾಡ್ಯಾಗಲಿ ನಾನು ಆನ್ಲೈನ್ ಬುಕ್ಕಿಂಗ್ ಮಾಡ್ತೀನಿ ಅಂತ ನನ್ನ ತಗ 5 ಸಾವಿರ ಇಸ್ಕೊಂಡಿದ್ದು ಹೇಳೋದು ನಾನು ಎತ್ಲಾಗ ಎತ್ಕೊಟ್ಟು ಅಮ್ಮಂಗಾಗಿ ಎತ್ತೋಗತ್ತೆ. ನೋಡ್ರಿ ಎಂತೆಂಥವ್ರು ಇರ್ತಾರೆ. ಅಲ್ಲ ಕೈಯಾಗ ದುಡ್ಡಿಲ್ಲ ಅಂದ್ರೂ ಆನ್ಲೈನ್ ಬುಕ್ಕಿಂಗ್ ಅಂದ್ರೆ ಏನಾಗ್ತೀವಪ್ಪ ಅನ್ನ ನೋಡಿ ಒತ್ತತ್ತು ಕೈ ಬಿಡೋದಿ. ಅಲ್ಲ ನೋಡಿ ಇವಳು ಎಂತಳಿರ್ಬೇಕು. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.